ನೋಡಿ ಸುಂದರ್ ಅವರೇ, ಈಗ ನಿಮ್ಮ ಜಾತಕದ ಹೋಲಿಕೆಯನ್ನು ಮಾಡೋಣ. ನೀವು ಮಾಡಿಕೊಳ್ಳುವಂಥ ಹುಡುಗಿ ಜಾತಕದ ಹೋಲಿಕೆಯನ್ನು ಮಾಡೋಣ. ನೋಡಿ, ಅವು ನಿಮ್ಮ ಕನ್ಯಾ ಲಗ್ನದವರು. ಯಾರು? ಕನ್ಯಾ ಲಗ್ನ. ನೋಡಿ, ವೃಷಭ ಲಗ್ನ, ಕನ್ಯಾ ಲಗ್ನ ಹೊಂದಾಣಿಕೆ ಆಗುತ್ತೆ. ಇದು ನಂಬರ್ 1. ಯಾವುದು? ನಂಬರ್ 1. ಎರಡೂ ಲಗ್ನ ಸ್ನೇಹಿತರು. ಹೌದಾ? ಏನು ಅವರು? ಸ್ನೇಹಿತರು ಅಂತ ಹೇಳ್ಬೋದು. ವಿರೋಧಿಗಳಲ್ಲ, ಸ್ನೇಹಿತರು. ಓಕೆ, ಸ್ನೇಹಿತರು. ಹೌದಾ? ಎರಡನೇ ಬಂದ್ಬಿಟ್ಟು ನೋಡಿ, ಇವ್ರ ಲಗ್ನದಲ್ಲಿ 5ನೇ ಮನೆ ಸ್ವಾಮಿ ಶನಿ ಎಲ್ಲಿದ್ದಾನೆ? 7ನೇ ಮನೆಯಲ್ಲಿದ್ದಾನೆ. 5ನೇ ಮನೆ ಸ್ವಾಮಿ ನೋಡಿ, 5ನೇ ಮನೆ ಸ್ವಾಮಿ 7ನೇ ಮನೆಯಲ್ಲಿದ್ದಾನೆ. ಯಾರು? ಹೇಮಲತಾ ಅವ್ರ ಮನೆಯಲ್ಲಿ. ನಿಮಗೆ ಎಲ್ಲಿದ್ದಾನೆ 5ನೇ ಮನೆ ಸ್ವಾಮಿ? 2ನೇ ಮನೆಯಲ್ಲಿದ್ದಾನೆ. 5ನೇ ಮನೆ ಸ್ವಾಮಿ 2ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಇದು 100% ಹೊಂದಾಣಿಕೆ ಆಯಿತು. ಕರೆಕ್ಟಾ? ಮತ್ತೆ ಲಗ್ನೇಶಕ್ಕೆ ಹೋಗೋಣ. ಹೌದಾ? ನಿಮ್ದು ಲಗ್ನೇಶ ಶುಕ್ರ ಅವನು ಎಲ್ಲಿದ್ದಾನೆ? 2ನೇ ಮನೆಯಲ್ಲಿದ್ದಾನೆ. ಹೌದಾ? 2ನೇ ಮನೆಯಲ್ಲಿ ಎಲ್ಲಿದ್ದಾನೆ? 2ನೇ ಮನೆಯಲ್ಲಿದ್ದಾನೆ. ಅವ್ರ ಲಗ್ನೇಶ ಬಂದು 11ನೇ ಮನೆಯಲ್ಲಿದ್ದಾನೆ. ಎಲ್ಲೇ? ಇಲ್ಲಿ ಬುಧ ಇಲ್ಲಿದ್ದಾನೆ ಅವರು. ಹೌದಾ? 11ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಇದು ಧನ, ಇದು ಲಾಭ. ಹಾಗಾಗಿ ಇದು 100% ಹೊಂದಾಣಿಕೆ ಆಯಿತು. ನಾವು ನೋಡ್ಬೇಕಾಗಿದ್ದು ಮೇನು 1, 5, 9, 7. ಕರೆಕ್ಟಾ? ಬನ್ನಿ, ಈಗ ನಿಮ್ಮ ಇವರು 7ನೇ ಮನೆ. ಯಾವುದು? 7ನೇ ಮನೆ ಯಾವುದು? ಇವರು 1, 2, 3, 4, 5, 6, 7 ಗುರು. ಹೌದಾ? ಇವರು ಗುರು 5ನೇ ಮನೆಯಲ್ಲಿದ್ದಾನೆ. 5ನೇ ಮನೆಯಲ್ಲಿ ನೀಚ ಆಗಿದ್ದಾನೆ. ನೋಡಿ, 5ನೇ ಮನೆಯಲ್ಲಿ ನೀಚನಾಗಿದ್ದಾನೆ. ಕರೆಕ್ಟಾ? ನಿಮ್ಮ ಗುರು 6ನೇ ಮನೆಯಲ್ಲಿ ಕೆಟ್ಟಿದ್ದಾನೆ. 6ನೇ ಮನೆಯಲ್ಲಿ ಕೆಟ್ಟಿದ್ದಾನೆ. ಹಾಗಾಗಿ ಇದು ಹೊಂದಾಣಿಕೆ 100% ಆಯಿತು. ಇಬ್ರು ಕೆಟ್ಟಿದ್ದಾರೆ. ಹೌದಾ? ಮೈನಸ್ ಮೈನಸ್ ಪ್ಲಸ್. ಓಕೆ, ಬನ್ನಿ. ಈಗ ನೋಡಿ, 9ನೇ ಮನೆ ಸ್ವಾಮಿ ಶುಕ್ರ. ಯಾರಿಗೆ? ಇವ್ರಿಗೆ. ಹೌದಾ? ಇವ್ರಿಗೆ ಯಾರು? ನಿಮಗೆ 9ನೇ ಮನೆ ಸ್ವಾಮಿ 10ನೇ ಮನೆಯಲ್ಲಿದ್ದಾನೆ. 9ನೇ ಮನೆ ಸ್ವಾಮಿ ನಿಮಗೆ 10ನೇ ಮನೆಯಲ್ಲಿದ್ದಾನೆ. ಯಾರ್ದು? ಸುಂದರ ಅವರು. ಹೇಮಲತಾ ಅವ್ರದ್ದು 9ನೇ ಮನೆ ಸ್ವಾಮಿ. ಹೌದಾ? 11ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಇದು 100% ಕೂಡ್ತು. ಕರೆಕ್ಟಾ? ಇವ್ರಿಗೆ ಲಗ್ನದಲ್ಲಿ ಕುಜ ಇದ್ದಾನೆ. ಯಾರಿಗೆ? ಇವ್ರಿಗೆ, ಹೇಮಲತಾ ಅವ್ರಿಗೆ. ನಿಮಗೆ 12ನೇ ಮನೆಯಲ್ಲಿದ್ದಾನೆ. ಹೌದಾ? ಹಾಗಾಗಿ ನೀವು ಕುಜ ದೋಷ ಹೊಂದಿದ್ದವರು. ಕುಜ = ಕುಜ. ಹೌದಾ? ನಿಮಗೂ ಕುಜ ದೋಷ ಇದೆ, ನಿಮಗೂ ಕುಜ ದೋಷ, ಅವ್ರಿಗೂ ಕುಜ ದೋಷ ಇದೆ. ಸೊ ನೀವಿಬ್ರು ಮದುವೆ ಆದರೆ ಕ್ಯಾನ್ಸಲೇಷನ್ ಆಯಿತು. ಕುಜ ಕ್ಯಾನ್ಸಲ್ ಆದ. ಸರಿ, ನೆಕ್ಸ್ಟ್. ಹೌದಾ? 2ನೇ ಮನೆ ಸ್ವಾಮಿ ನೋಡೋಣ. ನೋಡಿ, ಇವ್ರಿಗೆ 2ನೇ ಮನೆ ಸ್ವಾಮಿ ಶುಕ್ರ ಎಲ್ಲಿದ್ದಾನೆ? 11ನೇ ಮನೆಯಲ್ಲಿದ್ದಾನೆ. ಕರೆಕ್ಟಾ? ನಿಮಗೆ 2ನೇ ಮನೆ ಸ್ವಾಮಿ ಬುಧ ಅದೇ ಜಾಗದಲ್ಲಿದ್ದಾನೆ. ಇವ್ರಿಗೆ ಬುಧ ಬಂದು 11ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ನಿಮ್ಮ ಹೊಂದಾಣಿಕೆ 100% ಆಯಿತು. ಓಕೆ, ಇವರು 12ನೇ ಮನೆ ಸ್ವಾಮಿ ಅದು ಸಿಂಹ. ಅದು ಸೂರ್ಯ ಬಂದು ಇವರಿಗೆ 10ನೇ ಮನೆಯಲ್ಲಿದ್ದಾನೆ. ಹೌದಾ? ನಿಮ್ಮ 12ನೇ ಸ್ವಾಮಿ ಬಂದು ಕುಜ ಸ್ವಂತ ಮನೆಯಲ್ಲಿದ್ದಾನೆ. ಹಾಗಾಗಿ ಈ ಕುಜ ದೋಷವನ್ನು ನೀವು ಮೊದಲೇ ಮಾಡ್ಕೋಬೇಕಾಗುತ್ತೆ. ಬುಧನ ವಿರೋಧಿ ಸೂರ್ಯ ಅಲ್ಲ. ಹಾಗಾಗಿ ನೀವು ಯಾರು ಹೇಮಲತಾ ಅವರು ಸೂರ್ಯ ಶಾಂತಿ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೌದಾ? ಓವರಾಲ್ ಆಗಿ ನನ್ನ ಪ್ರಕಾರ ಈಗ ಚಂದ್ರನ್ ನೋಡ್ತಾರೆ, ನಾಡಿ ನೋಡ್ತಾರೆ. ಹೌದಾ? ಸಾರಿ ಸರ್, ನಾನು ಟೆಕ್ನಿಕಲ್ ಆಗಿ ಹೇಳ್ತಾ ಇದ್ದೀನಿ. ನೋಡ್ಬೇಕಾಗಿದ್ದು ಒಂದು ನೋಡಿ, ಸುಂದರ್ ಅವ್ರಿಗೆ. ಸುಂದರ್. ಹೌದಾ? ನೋಡಿ, ನಿಮ್ಮ 1ನೇ ಮನೆ ಸ್ವಾಮಿ ನೋಡಿ, 1ನೇ ಮನೆ ಸ್ವಾಮಿ 2ನೇ ಮನೆಯಲ್ಲಿದ್ದಾನೆ. ಕರೆಕ್ಟಾ? 5ನೇ ಮನೆ ಸ್ವಾಮಿ 2ನೇ ಮನೆಯಲ್ಲಿದ್ದಾನೆ. ಕರೆಕ್ಟಾ? 7ನೇ ಮನೆ ಸ್ವಾಮಿ ಗುರು 6ನೇ ಮನೆಯಲ್ಲಿ ಕೆಟ್ಟಿದ್ದಾನೆ. ಕರೆಕ್ಟಾ? ಆಮೇಲೆ ಇವರು 9ನೇ ಮನೆ ಸ್ವಾಮಿ, ನಿಮ್ಮ 9ನೇ ಮನೆ ಸ್ವಾಮಿ ಶನಿ 10ನೇ ಮನೆಯಲ್ಲಿದ್ದಾನೆ. ಸೊ ಇದು 100% ಆಯಿತು, ಇದು 100% ಆಯಿತು, ಇದು 100% ಆಯಿತು, ಇದು 100% ಆಯಿತು. ಕರೆಕ್ಟಾ? ನೋಡಿ, ಅವ್ರಿಗೆ ಯಾರಿಗೆ? ಹೇಮಲತಾ ಅವ್ರಿಗೆ 1ನೇ ಮನೆ ಸ್ವಾಮಿ 11ನೇ ಮನೆಯಲ್ಲಿದ್ದಾನೆ. 9ನೇ ಮನೆ ಸ್ವಾಮಿ 11ನೇ ಮನೆಯಲ್ಲಿದ್ದಾನೆ. ಹೌದಾ? 7ನೇ ಮನೆ ಸ್ವಾಮಿ ಗುರು ನೀಚ ಜಾಗದಲ್ಲಿದ್ದಾನೆ. ಹೌದಾ? ಗುರು ನಿಮಗೂ ನೀಚದಲ್ಲಿದ್ದಾನೆ. ಹಾಗಾಗಿ ಇಬ್ಬರಿಗೂ 100% ಹೊಂದಾಣಿಕೆ ಆಗುತ್ತೆ. ಆದ್ರೆ ಇಬ್ಬರಿಗೂ ಚಂದ್ರ ಕೆಟ್ಟಿದ್ದಾನೆ. ಚಂದ್ರ ನಿಮಗೆ 10ನೇ ಮನೆಯಲ್ಲಿ ಬಂದು ಕೆಟ್ಟಿದ್ದಾನೆ. ಅವ್ರಿಗೆ ಚಂದ್ರ ಬಂದ್ಬಿಟ್ಟು 6ನೇ ಮನೆಯಲ್ಲಿ ಕೆಟ್ಟಿದ್ದಾನೆ. 11ನೇ ಮನೆಯಲ್ಲಿ ಕೆಟ್ಟಿದ್ದಾನೆ. ಹಾಗಾಗಿ ಚಂದ್ರ ಮತ್ತು ಕುಜನ ಶಾಂತಿ ಮಾಡಿಸ್ಕೊಂಡ್ರೆ ನಿಮ್ಮಿಬ್ಬರ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ಹೊಂದಾಣಿಕೆಯ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.